ಕಳೆದ 6 ತಿಂಗಳಲ್ಲಿ ಸಿಲ್ವರ್ ಸುಮಾರು 150% ರಿಟರ್ನ್ ಕೊಟ್ಟಿದೆ. 60,000 ರೂಪಾಯಿ ಕೆಜಿ ಇದ್ದ ಸಿಲ್ವರ್ 6 ತಿಂಗಳಲ್ಲಿ 2 ಲಕ್ಷ ಕೆಜಿವರೆಗೂ ರೀಚ್ ಆಗುತ್ತೆ. ಇವಾಗ ಅದು 1,50,000 1,60,000 ಹಂಗೆ ಟ್ರೇಡ್ ಆಗ್ತಾ ಇದೆ. ಇದು ಗೋಲ್ಡ್ ಗಿನ್ನೂ ಡಬಲ್ ರಿಟರ್ನ್ ಕೊಟ್ಟಿದೆ. ಇದನ್ನ ನೋಡಿ ಎಷ್ಟೋ ಜನ ಇನ್ವೆಸ್ಟರ್ಸ್ ಮತ್ತೆ ನ್ಯೂಸ್ ಚಾನಲ್ ಎಕ್ಸೈಟ್ ಆಗಿದ್ದಾರೆ. ಜನ ಕ್ಯೂ ನಲ್ಲಿ ನಿಂತ್ಕೊಂತಿದ್ದಾರೆ ಸಿಲ್ವರ್ ನ ಬೈ ಮಾಡಕ್ಕೆ. ಕೇವಲ 150% ರಿಟರ್ನ್ ಕೊಟ್ಟಿರೋ ಸಿಲ್ವರ್ಗೆನೆ ಜನ ಇಷ್ಟೊಂದು ತಲೆ ಕೆಡಿಸ್ಕೊಂಡ್ರೆ, ಒಂದು ಟೈಮ್ ಅಲ್ಲಿ ಸಿಲ್ವರ್ ಕೇವಲ 2 ವರ್ಷದಲ್ಲಿ 2,000% ರಿಟರ್ನ್ ಕೊಡುತ್ತೆ. 2,000%. 1978ರಲ್ಲಿ 1 ಔನ್ಸ್ ನ ಸಿಲ್ವರ್ ಪ್ರೈಸ್ $4 ಇರುತ್ತೆ. ಅಲ್ಲಿಂದ 1980 ಬರೋಷ್ಟೊತ್ತಿಗೆ ಅದು $48-50 ಟಚ್ ಆಗುತ್ತೆ. ಅಂದ್ರೆ ಕೇವಲ 2 ವರ್ಷದಲ್ಲಿ ಸಿಲ್ವರ್ 15 ಪಟ್ಟು ಮೇಲೋಗುತ್ತೆ. ಶಾಕಿಂಗ್ ನ್ಯೂಸ್ ಏನಂದ್ರೆ, ಅಲ್ಲಿಂದ ಇಲ್ಲಿವರೆಗೂ ಸಿಲ್ವರ್ 0% ರಿಟರ್ನ್ ಕೊಟ್ಟಿದೆ. 1980ರಲ್ಲಿ 1 ಔನ್ಸ್ ನ ಸಿಲ್ವರ್ ಪ್ರೈಸ್ $50 ಇರುತ್ತೆ. ಇವತ್ತು ಕೂಡ ಅದು $50 ಇದೆ. ಅಂದ್ರೆ ಕಳೆದ 45 ವರ್ಷದಿಂದ ಸಿಲ್ವರ್ 0% ರಿಟರ್ನ್ ಕೊಟ್ಟಿದೆ. ಹಾಗಿದ್ರೆ ಸಿಲ್ವರ್ಗೆ ಏನು ಡಿಮ್ಯಾಂಡೇ ಇಲ್ವಾ? ಜನ ಸಿಲ್ವರ್ನೇ ಉಪಯೋಗಿಸ್ತಾನೆ ಇಲ್ವಾ? ಆ ಥರ ಏನಿಲ್ಲ, ಸಿಲ್ವರ್ನ ಉಪಯೋಗಿಸ್ತಿದ್ದಾರೆ. ಸಿಲ್ವರ್ ಇಯರ್ ಆನ್ ಇಯರ್ ಡಿಮ್ಯಾಂಡ್ ಬರ್ತಾ ಇದೆ. ಬಟ್ ಹೇಗೆ ಇದು ಕಳೆದ 40 ವರ್ಷದಿಂದ 0% ರಿಟರ್ನ್ ಕೊಟ್ಟಿದೆ? ಇದಕ್ಕೆ ಕಾರಣ ಇಬ್ರು ಬ್ರದರ್ಸ್ ಇಂದ. ಇವರೇ ಸಿಲ್ವರ್ನ 0 ಇಂದ ಹೀರೋ ಮಾಡ್ತಾರೆ. ಹೀರೋ ಮಾಡಿ ಇವರೇ ಮತ್ತೆ ವಾಪಸ್ ಅದನ್ನ 0 ಮಾಡ್ತಾರೆ. 0% ಇಂದ 2,000% ಮೇಲೆ ತಗೊಂಡೋಗೋದು ಇವರೇನೆ. ಮೇಲಿಂದ ಒಂದೇ ವರ್ಷದಲ್ಲಿ 90% ಕೆಳಗೆ ಬೀಳ್ಸೋದು ಇವರೇನೆ. ಇವ್ರು ಮಾಡೋ ಕೆಲಸದಿಂದ ಎಂಟೈರ್ ಸಿಲ್ವರ್ ಮಾರ್ಕೆಟನ್ನೇ ಕೊಲಾಪ್ಸ್ ಆಗ್ಬಿಡುತ್ತೆ. ಅದಕ್ಕೆ ಇವ್ರನ್ನ ಜಗತ್ತು ದ ಮ್ಯಾನ್ ಹೂ ಬ್ರೋಕ್ ದ ಸಿಲ್ವರ್ ಮಾರ್ಕೆಟ್ ಅಂತ ಕರೆಯುತ್ತೆ. ನಾವೆಲ್ಲರೂ ಈ ಗೋಲ್ಡು ಸಿಲ್ವರು ನಾವು ಜ್ಯುವೆಲರಿ ಶಾಪಲ್ಲಿ ಬೈ ಮಾಡೋದ್ರಿಂದ, ನಾವು ಸುತ್ತಮುತ್ತ ಜನಗಳು ಕನ್ಸ್ಯೂಮ್ ಮಾಡೋದ್ರಿಂದ ಮೇಲೋಗುತ್ತೆ ಅಂತ ಅನ್ಕೊಂಡಿದೀವಿ. ಆದರೆ ಇದು ಮೇಲೆ ಕೆಳಗೆ ಹೋಗೋದ್ರಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡ ಇದೆ ಅಂತ ನಾವು ಯೋಚನೆ ಮಾಡಿಲ್ಲ. 1970ರಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗ್ತಾ ಇರುತ್ತೆ. ಅಮೆರಿಕದಲ್ಲಿ ಪೆಟ್ರೋಲ್ ಕ್ರೈಸಿಸ್ ಆಗ್ತಾ ಇರುತ್ತೆ. ಅದೇ ರೀತಿ ಇನ್ಫ್ಲೇಷನ್ ಪ್ರತಿಯೊಂದು ಜಾಸ್ತಿ ಆಗ್ತಿದ್ದ ಕಾರಣದಿಂದ ಆ ಟೈಮಲ್ಲಿ ಅಮೆರಿಕ 40 ವರ್ಷದಿಂದ ಮಾಡಿದ್ದ ರೂಲ್ಸ್ ನ ಬಂದು ಬ್ರೇಕ್ ಮಾಡುತ್ತೆ. ಏನಂದ್ರೆ 1972ರಲ್ಲಿ ಅಮೆರಿಕ ಬ್ರಿಟನ್ ವುಡ್ ಅಗ್ರಿಮೆಂಟ್ ನ ಸ್ಟಾಪ್ ಮಾಡಿಸುತ್ತೆ. ಬ್ರಿಟನ್ ವುಡ್ ಅಗ್ರಿಮೆಂಟ್ ಅಂದ್ರೆ, ಈ ಅಗ್ರಿಮೆಂಟ್ ನ ಪ್ರಕಾರ ಎವ್ರಿ ಡಾಲರ್ ಗೋಲ್ಡ್ಗೆ ಲಿಂಕ್ ಆಗಿರುತ್ತೆ. ನೀವೇನಾದ್ರು ಡಾಲರ್ ಬೇಡ ಅಂತ ಅಮೆರಿಕನ್ ಗೌರ್ಮೆಂಟ್ಗೆ ಡಾಲರ್ನ ವಾಪಸ್ ಕೊಟ್ರೆ ಅವ್ರು ಗೋಲ್ಡ್ ಕೊಡಬೇಕಾಗಿರುತ್ತೆ. ಅದನ್ನೇ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಕರೀತಾ ಇದ್ರು. ಬಟ್ ಅಮೆರಿಕ ಏನ್ ಮಾಡುತ್ತೆ, ಇದನ್ನ ಮ್ಯಾನೇಜ್ ಮಾಡಕ್ಕಾಗ್ದಲೆ ಇನ್ಮೇಲಿಂದ ಗೋಲ್ಡ್ಗೂ ಡಾಲರ್ಗೂ ಸಂಬಂಧನೇ ಇಲ್ಲ ಅಂತ ಬಂದು ಅನೌನ್ಸ್ ಮಾಡ್ಬಿಡುತ್ತೆ. ಆಗ ಇಡೀ ಜಗತ್ತೇ ಪ್ಯಾನಿಕ್ ಆಗಿ ಡಾಲರ್ಗೆ ವ್ಯಾಲ್ಯೂನೇ ಇಲ್ಲ, ಡಾಲರ್ ಇನ್ಮೇಲಿಂದ ವೇಸ್ಟು ಅಂತ ತುಂಬಾ ಜನ ಗೋಲ್ಡ್ ಸಿಲ್ವರ್ನ ಬೈ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಜನ ಬ್ಯಾಂಕ್ ಅಲ್ಲಿ ದುಡ್ಡಿಡಕ್ಕೆ ಎದುರ್ಕಂತಿರ್ತಾರೆ. ಯಾಕಂದ್ರೆ ಇದು ಪೇಪರ್ ಮನಿ. ಮುಂಚೆ ಇದರಿಂದ ಗೋಲ್ಡ್ ವ್ಯಾಲ್ಯೂ ಇತ್ತು, ಇವಾಗ ಏನು ಇಲ್ಲ, ಇದೊಂದು ಜಸ್ಟ್ ಪೇಪರ್ ಅಂತ ಜನ ಈ ಕಮಾಡಿಟೀಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಗೋಲ್ಡ್ ಸಿಲ್ವರ್ ಇದೇ ಸರಿಯಾದ ಆಪರ್ಚುನಿಟಿ ಅಂತ ಇಬ್ರು ಬ್ರದರ್ ಎಂಟ್ರಿ ಕೊಡ್ತಾರೆ. ಅವ್ರ ನೇಮ್ ಏನೇ ನೆಲ್ಸನ್ ಬಂಕೆಟ್ ಹಂಟ್, ಎರಡನೇರು ವಿಲಿಯನ್ ಹಾರ್ಬರ್ಟ್ ಹಂಟ್ ಅಂತ. ಇವ್ರನ್ನ ಟೆಕ್ಸಾಸ್ ನ ಆಯಿಲ್ ಟೈಕಾನ್ ಅಂತ ಕರಿತಾ ಇರ್ತಾರೆ. ಅಂದ್ರೆ ಎಂಟೈರ್ ಕ್ರೂಡ್ ಆಯಿಲ್ ಇಂಡಸ್ಟ್ರಿನ ಕಿಂಗ್ ಆಗಿದ್ರು. ಇವರಿಬ್ರು ಹಂಟ್ ಬ್ರದರ್ಸ್ ಅಂತಾನೂ ಕೂಡ ಫೇಮಸ್ ಆಗಿರ್ತಾರೆ. ಯಾಕಂದ್ರೆ ಇವ್ರ ತಂದೆ ಹೆಸರೇನೆ HL ಹಂಟ್ ಅಂತ. ಇವ್ರ ತಂದೆ ಅಮೆರಿಕದ ಒಬ್ಬ ರಿಚೆಸ್ಟ್ ಮ್ಯಾನ್ ಆಗಿರ್ತಾರೆ. ಇವ್ರದ್ದು ದೊಡ್ಡ ಆಯಿಲ್ ಬಿಸ್ನೆಸ್ ಇರುತ್ತೆ, ಹಂಟ್ ಆಯಿಲ್ ಕಂಪನಿ ಅಂತ. ಈ ಇಬ್ರು ಬ್ರದರ್ ಸೇರ್ಕೊಂಡು ಒಂದು ಹೊಸ ಐಡಿಯಾ ಮಾಡ್ತಾರೆ. ಏನಂದ್ರೆ ಸಿಲ್ವರ್ ಅಲ್ಲಿ ಟ್ರೇಡ್ ಮಾಡೋಣ, ಸಿಲ್ವರ್ ಅಲ್ಲಿ ಬಿಸ್ನೆಸ್ ಮಾಡೋಣ ಅಂತ. ಇವರಿಬ್ರು ಪ್ರಕಾರ ಸಿಲ್ವರು ಅಂಡರ್ ವ್ಯಾಲ್ಯೂಡ್ ಆಗಿರುತ್ತೆ. ಯಾಕಂದ್ರೆ ಗೋಲ್ಡ್ ಮಾತ್ರ ಮೇಲೆ ಹೋಗ್ತಾ ಇರುತ್ತೆ, ಸಿಲ್ವರ್ ಮೇಲೆ ಹೋಗೇ ಇರಲ್ಲ. ಅದಕ್ಕೆ ಇವ್ರು ಪ್ಲಾನ್ ಮಾಡ್ತಾರೆ, ಸಿಲ್ವರ್ ತುಂಬಾ ಅಂಡರ್ ವ್ಯಾಲ್ಯೂಡ್ ಆಗಿದೆ, ಇನ್ಮೇಲೆ ಸಿಲ್ವರ್ ಅಲ್ಲಿ ನಾವು ಬಿಸ್ನೆಸ್ ಮಾಡೋಣ, ಅಂದ್ರೆ ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ. ಇನ್ವೆಸ್ಟ್ ಮಾಡೋಣ ಅಂದ್ರೆ 1 kg 2 kg 3 kg ಅಲ್ಲ, ಎಂಟೈರ್ ಮಾರ್ಕೆಟ್ ನ ಕಂಟ್ರೋಲ್ ಮಾಡ್ಬೇಕಂತ ಇವರಿಬ್ರು ಡಿಸೈಡ್ ಮಾಡಿ ಕಾಲಿಡ್ತಾರೆ. ಅವಾಗ್ಲೇ ಸ್ಟಾರ್ಟ್ ಆಗುತ್ತೆ ಇವರ ಹೊಸ ಈ ಸಿಲ್ವರ್ ಬಿಸ್ನೆಸ್. 1973ರಲ್ಲಿ ಈ ಹಂಟ್ ಬ್ರದರ್ಸ್ ಈ ಫಿಸಿಕಲ್ ಸಿಲ್ವರ್ ನ ಬೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗಿನ ಸಿಲ್ವರ್ ಪ್ರೈಸ್ ಎಷ್ಟಿತ್ತು ಅಂದ್ರೆ $1.95 ಪರ್ ಔನ್ಸ್. ಅಂದ್ರೆ ರುಪಿನಲ್ಲಿ ಹೇಳ್ಬೇಕಂದ್ರೆ $1 ಅಥವಾ $2 ಪರ್ ಗ್ರಾಮ್ ಇದ್ದಂಗೆ. ತಂದೆ HL ಹಂಟ್ ಬಿಟ್ಟೋಗಿದ್ದ ಆಯಿಲ್ ಬಿಸ್ನೆಸ್ ಇಂದ ಸಖತ್ತು ಪ್ರಾಫಿಟ್ ಜನರೇಟ್ ಆಗ್ತಾ ಇರುತ್ತೆ. ಆ ಪ್ರಾಫಿಟ್ ನ ಯೂಸ್ ಮಾಡ್ಕೊಂಡು ಇವರು ಸಿಲ್ವರ್ ನ ಬೈ ಮಾಡ್ತಾ ಹೋಗ್ತಾರೆ. ಇವರು ಜಾಸ್ತಿ ಫಿಸಿಕಲ್ ಸಿಲ್ವರ್ನೇ ಬೈ ಮಾಡ್ತಿರ್ತಾರೆ. ಎಕ್ಸಾಂಪಲ್ ಕಾಯಿನ್ ಇರ್ಬೋದು, ಸಿಲ್ವರ್ ಬಾರ್ ಇರ್ಬೋದು, ಈ ತರ ಫಿಸಿಕಲ್ ಸಿಲ್ವರ್ನೇ ಜಾಸ್ತಿ ಬೈ ಮಾಡ್ತಾ ಇರ್ತಾರೆ. ಮುಂದೆ ಹೋಗ್ತಾ ಹೋಗ್ತಾ ಫ್ಯೂಚರ್ ಕಾಂಟ್ರಾಕ್ಟ್ ನು ಬೈ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಫ್ಯೂಚರ್ ಕಾಂಟ್ರಾಕ್ಟ್ ಅಂದ್ರೆ, ನಾನು ಇವಾಗ ಒಂದು ಕಾಂಟ್ರಾಕ್ಟ್ ನ ಬೈ ಮಾಡಿರ್ತೀನಿ, 2 ತಿಂಗಳು ಅಥವಾ 3 ತಿಂಗಳು ಬಿಟ್ಟು ಅದನ್ನ ಡೆಲಿವರಿ ತಗೊಳ್ಬೇಕು. ಯಾವ ರೀತಿ MCX ಅಲ್ಲಿ ನಾವು ಬೈ ಮಾಡ್ಬೋದಲ್ಲ, ಅದೇ ರೀತಿನೇ. ಇವತ್ತು ನಾನೊಂದು ಪ್ರೈಸ್ ಕೊಟ್ಬಿಟ್ಟು ಅಡ್ವಾನ್ಸ್ ಅಲ್ಲಿ ತಗೊಂಡಿರ್ತೀನಿ, ನಾಳೆ ಒಂದ್ ದಿವಸ ಇದನ್ನ ಡೆಲಿವರಿ ತಾಂತೀನಿ ಅಂತ ಹೇಳಿರ್ತೀನಿ. ಬಟ್ ನಾಳೆ ಸಿಲ್ವರ್ ಮೇಲೆ ಹೋದ್ರೆ ನನಗಿದು ಲಾಭ ಆಗುತ್ತೆ, ಬಟ್ ಸಿಲ್ವರ್ ಕೆಳಗೆ ಬಂದ್ರೆ ನನಗೆ ಲಾಸ್ ಆಗುತ್ತೆ. ಇದನ್ನೇ ಫ್ಯೂಚರ್ ಕಾಂಟ್ರಾಕ್ಟ್ ಅಂತ ಕರೀತಾರೆ.
ಈ ರೀತಿ ಫ್ಯೂಚರ್ ಕಾಂಟ್ರಾಕ್ಟ್ಗಳನ್ನ ಬೈ ಮಾಡ್ತಾ ಹೋಗ್ತಾರೆ. ಮತ್ತೆ ಜನಗಳ ಹತ್ರನೂ ಕೂಡ ಇವರು ಸಿಲ್ವರ್ನ ಬೈ ಮಾಡ್ತಾ ಇರ್ತಾರೆ. ಜನಗಳು ಯಾರನ್ನ ಸಿಲ್ವರ್ ಇಟ್ಕೊಂಡಿದ್ರೆ ಅವ್ರ ಹತ್ರನೂ ಕೂಡ ಇವರು ಸಿಲ್ವರ್ ಬೈ ಮಾಡ್ತಾ ಇರ್ತಾರೆ. ಇವ್ರದ್ದು ಪ್ಲಾನ್ ಏನಾಗಿರುತ್ತೆ ಅಂದ್ರೆ ಎಂಟೈರ್ ಮಾರ್ಕೆಟ್ ಅಲ್ಲಿ ಒಂದು 60-70% ಸಿಲ್ವರ್ ಏನಾದ್ರು ನನ್ನ ಹತ್ರ ಇದ್ರೆ ನಾಳೆ ಒಂದ್ ದಿವಸ ನಾನು ಇದನ್ನ ಮೇಲ್ ತಗೊಂಡೋಗ್ಬಿಟ್ರೆ ನಾಳೆ ಯಾರನ್ನ ಹೊಸದಾಗಿ ಸಿಲ್ವರ್ ಬೈ ಮಾಡೋರು ಇದೇ ಪ್ರೈಸ್ ಕೊಟ್ಟು ಬೈ ಮಾಡಬೇಕು. ಎಕ್ಸಾಂಪಲ್ 10 ರೂಪಾಯಿ ಗ್ರಾಮ್ ಹಂಗೆ ಸಿಲ್ವರ್ ಇದೆ. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಇದನ್ನ 100 ರೂಪಾಯಿಗೆ ತಗೊಂಡೋಗ್ತೀನಿ. ಬೈ ಮಾಡಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿಬಿಟ್ಟು 100 ರೂಪಾಯಿಗೆ ತಗೊಂಡೋಗ್ತೀನಿ. ಜಗತ್ತಿನ 65% ಸಿಲ್ವರ್ನ ನನ್ನ ಹತ್ರನೇ ಇಟ್ಕೊತೀನಿ. ನಾಳೆ ಒಂದು ದಿವಸ ಸಿಲ್ವರ್ ಕೆಳಗೆ ಬರೋಕ್ಕೆ ಚಾನ್ಸ್ ಇಲ್ಲಲ್ಲ, ಯಾಕಂದರೆ ಈಗ ಜನಗಳು ಡಾಲರ್ ಮೇಲೂ ನಂಬಿಕೆ ಕಳ್ಕೊತಾ ಇದ್ದಾರೆ. ಇದ್ರ ಜೊತೆಗೆ ನಾನು ಆರ್ಟಿಫಿಷಿಯಲಿ ಈ ಥರ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ರೆ ನಾಳೆ ಒಂದು ದಿವಸ ಕೆಳಗೆ ಬೀಳಲ್ಲ. ಯಾಕಂದರೆ 65% ಆಫ್ ದಿ ಸಿಲ್ವರು ನನ್ನ ಹತ್ರನೇ ಇದೆ. ಸೆಲ್ ಮಾಡೋರೇ ಇರಲ್ಲ ಅಂದರೆ ಕೆಳಗೆಲ್ಲಿಂದ ಬೀಳುತ್ತೆ ಅಂತ ಇವ್ರು ಥಿಂಕ್ ಮಾಡಿರ್ತಾರೆ. ಇದೇ ರೀತಿ ಥಿಂಕ್ ಮಾಡಿ ಸುಮಾರು 100 ಮಿಲಿಯನ್ ಔನ್ಸ್ ಅಷ್ಟು ಸಿಲ್ವರ್ನ ಬೈ ಮಾಡಿ ಇಟ್ಕೊಂಡಿರ್ತಾರೆ. ಅಂದರೆ 31 ಲಕ್ಷ kg. ಆಗಿನ ಕಾಲದಲ್ಲಿ ಇದು 65% ಆಫ್ ದಿ ವರ್ಲ್ಡ್ ಸಿಲ್ವರ್ ಸಪ್ಲೈ ಆಗಿರುತ್ತೆ. ಕೇವಲ 6 ವರ್ಷದಲ್ಲಿ ಈ ಮಟ್ಟಿಗೆ ಇನ್ವೆಸ್ಟ್ ಮಾಡಿರ್ತಾರೆ. $1 ಪರ್ ಔನ್ಸ್ ಇದ್ದ ಸಿಲ್ವರ್ನ $50 ತಗೊಂಡೋಗ್ತಾರೆ. ಕೇವಲ 6-7 ವರ್ಷದಲ್ಲಿ ಈ ಸಿಲ್ವರು 2,500% ಮೇಲೆ ಹೋಗ್ಬಿಡುತ್ತೆ. ಜನಗಳಂತೂ ಇದರಿಂದ ಹುಚ್ಚೆದ್ದೋಗ್ಬಿಡ್ತಾರೆ. ಅವರು ಅವ್ರ ಮನೇಲಿದ್ದ ಸಿಲ್ವರ್ ಸ್ಪೂನು, ಸಿಲ್ವರ್ ಬೌಲು ಇದನ್ನೆಲ್ಲ ತಗೊಂಬಂದು ಸೆಲ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಸಿಲ್ವರ್ ದಿಸದಿಂದ ದಿಸಕ್ಕೆ ಮೇಲೋಗ್ತಾ ಇದೆ. ಈ ಹಂಟ್ ಬ್ರದರು ಇಲ್ಲಿಗೇನೆ ಸ್ಟಾಪ್ ಮಾಡಲ್ಲ. ಇವರು ಇನ್ನೂ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ, ಬ್ಯಾಂಕ್ಗಳ ಹತ್ರ ಸಾಲ ಮಾಡಿ ಇವರು ಸಿಲ್ವರ್ನ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಬೈ ಮಾಡಿದ ತಕ್ಷಣ ಸಿಲ್ವರ್ ಮೇಲೋಗ್ತಿದ್ದನ್ನ ನೋಡಿ ಬ್ಯಾಂಕ್ಗಳು ಅವರೇ ಹೋಗಿ ಇವರಿಗೆ ಸಾಲ ಕೊಡ್ತಾ ಇರ್ತಾರೆ. ಸರ್ ದಯವಿಟ್ಟು ಸಾಲ ತಗೊಂಡು ಸಿಲ್ವರ್ ಬೈ ಮಾಡಿ ಅಂತ. ಇದನ್ನು ಕೂಡ ಯೂಸ್ ಮಾಡಿಕೊಂಡು ಈ ಹಂಟ್ ಬ್ರದರ್ಸು ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡ್ತಾನೇ ಹೋಗ್ತಾ ಇರ್ತಾರೆ. ಇವ್ರಿಗೆ ಅರ್ಥನೇ ಆಗ್ತಾ ಇರಲ್ಲ ಇವರು ಬಬಲ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ. ಒಂದು ಬಲೂನ್ ತಗೊಂಡು ಊದ್ತಾ ಹೋದ್ರೆ ಏನಾಗುತ್ತೆ, ಒಂದ್ಸಲ ಬ್ಲಾಸ್ಟ್ ಆಗುತ್ತೆ. ಅದೇ ರೀತಿ ಮುಂದೆ ಒಂದು ದಿವಸ ಆಗುತ್ತೆ ಅಂತ ಇವ್ರು ಯೋಚನೆ ಮಾಡಿರಲ್ಲ, ಸುಮ್ಮನೆ ಬೈ ಮಾಡ್ತಾನೆ ಇರ್ತಾರೆ. ಆಕ್ಚುಲಿ ಈ ತರ ಸಾಲ ಮಾಡಿ ಇನ್ವೆಸ್ಟ್ ಮಾಡೋದನ್ನ ನಾವು ಲಿವರೇಜ್ ಅಂತ ಕರಿತೀವಿ. ಅಂದ್ರೆ ಬೇರೆಯವ್ರ ದುಡ್ಡಿಂದ ಲಾಭ ಮಾಡೋದು. 1 ಲಕ್ಷ ಬ್ಯಾಂಕಿಂದ ಸಾಲ ಇಸ್ಕೊಂಡು ನಾನೇನಾದ್ರು ಇನ್ವೆಸ್ಟ್ ಮಾಡಿ ನಾಳೆ ಅದು 1,20,000 ಆದರೆ 20,000 ನನಗೆ ಲಾಭ. ನಾಳೆ ಏನಾದರೂ ಅದು 80,000 ಆದರೆ 20,000 ಲಾಸು. ಬಟ್ ಬ್ಯಾಂಕು ಇದನ್ನ ಕೆಳಗೆ ಬರಕ್ಕೆ ಬಿಡಲ್ಲ. ಕೆಳಗೆ ಬಂದರೆ ಅದನ್ನು ಮಾರ್ಜಿನ್ ಕಾಲ್ ಅಂತ ಕರೀತಾರೆ. 20,000 ಕೆಳಗೆ ಬಂದರೆ ಅದು 20,000 ತುಂಬಬೇಕಾಗಿರುತ್ತೆ. 20,000 ಮೇಲೋದ್ರೆ ಬ್ಯಾಂಕ್ ಏನು ನಿಮಗೆ ಕೇಳೋದೇ ಇಲ್ಲ. ಬಟ್ ಅವ್ರು ಕೊಟ್ಟಿರೋ ಲೋನ್ಗಿನ ಕೆಳಗೆ ಬರಂಗಿಲ್ಲ. ಇದನ್ನೇ ಲಿವರೇಜ್ ಅಂತ ಕರೀತಾರೆ. ಈ ರೀತಿ ಲಿವರೇಜ್ ಅನ್ನೋದು ಒಂದು ಟ್ರ್ಯಾಪ್ ಇದ್ದಂಗೆ, ಡಬಲ್ ಎಡ್ಜೆಡ್ ಸ್ವಾಡ್ ಇದ್ದಂಗೆ. ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಲಾಭ ಮಾಡ್ಬೋದು, ಅದೇ ರೀತಿ ಬೀದಿಗೂ ಬರ್ಬೋದು. ಯಾಕಂದರೆ ಲಾಭ ಮಾಡಿದ್ರೆ ಡಬಲ್ ತ್ರಿಬಲ್ ಆಗುತ್ತೆ, ಲಾಸ್ ಮಾಡಿದ್ರು ಹಂಗೆ ಆಗುತ್ತೆ. ಇವರಿಬ್ರು ಹೆಂಗ್ ಥಿಂಕ್ ಮಾಡಿರ್ತಾರೆ ಅಂದ್ರೆ ಸಿಲ್ವರು ಲೈಫಲ್ಲೇ ಕೆಳಗೆ ಬರಕ್ ಚಾನ್ಸ್ ಇಲ್ಲ. ಯಾಕಂದ್ರೆ 65-70% ಆಫ್ ದಿ ಗ್ಲೋಬಲ್ ಸಿಲ್ವರ್ನ ನಾವೇ ಇಟ್ಕೊಂಡಿದೀವಿ, ಸೆಲ್ ಮಾಡೋರೇ ಇಲ್ಲ ಅಂದಮೇಲೆ ಎಲ್ಲಿಂದ ಕೆಳಗೆ ಬರಕ್ಕಾಗುತ್ತೆ ಅಂತ ಇವ್ರು ಥಿಂಕ್ ಮಾಡಿರ್ತಾರೆ. ಈ ಧೈರ್ಯದಿಂದ ಅಮೆರಿಕ ಮಾತ್ರ ಅಲ್ಲ, ಸೌದಿ ಅರೇಬಿಯಾ ಹತ್ರ ಮಾತಾಡ್ಕೊಂಡು ಸಿಲ್ವರ್ನ ಬೈ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಗ್ಲೋಬಲ್ ಲೆವೆಲ್ ಅಲ್ಲಿ ಸಿಲ್ವರ್ನ ಬೈ ಮಾಡ್ತಿರ್ತಾರೆ. ಹೋಗ್ತಾ ಎಂಟೈರ್ ಗ್ಲೋಬಲ್ ಸಿಲ್ವರ್ ಮಾರ್ಕೆಟ್ ಇವ್ರ ಕೈ ಕೆಳಗೆ ಬಂದು ಕುತ್ಕೊಳ್ಳುತ್ತೆ. ಅದಕ್ಕೆ ತಕ್ಕಂಗೆ ಡಾಲರ್ ಕೂಡ ಕೆಳಗಡೆ ಬರ್ತಾ ಇರುತ್ತೆ. ಬಿಕಾಸ್ ಜನಗಳು ಡಾಲರ್ ಮೇಲೆ ನಂಬಿಕೆ ಕಳ್ಕೊಂಡಿರ್ತಾರೆ. ಆಗ ಜನಗಳಿಗೆ ಇದ್ದಿದ್ದೇ ಈ ಆಪ್ಷನ್ ಇರೋದ್ರಿಂದ ಇವ್ರಿಗೆ ಇನ್ನೂ ಕಾನ್ಫಿಡೆಂಟ್ ಬರಕ್ ಸ್ಟಾರ್ಟ್ ಆಗುತ್ತೆ. ಬಟ್ ಯಾವುದಾದ್ರೂ ಒಂದು ಎಕ್ಸ್ಟ್ರಾರ್ಡಿನರಿ ಥಿಂಕ್ ಮಾರ್ಕೆಟ್ ಅಲ್ಲಿ ನಡೀತಿದೆ ಅಂದ್ರೆ ಅದರಿಂದ ಯಾರೋ ಇರ್ತಾರೆ ಅಂತ ಅದೊಂದು ಗೆಸ್ ಇರುತ್ತೆ. ಅದನ್ನ ತುಂಬಾ ಜನ ವಾಚ್ ಮಾಡ್ತಿರ್ತಾರೆ. ಅದರಲ್ಲಿ ಗೌರ್ಮೆಂಟ್ ಕೂಡ ಇದನ್ನ ವಾಚ್ ಮಾಡ್ತಿರುತ್ತೆ. ಈ ರೀತಿ ಸಿಲ್ವರ್ ಮೇಲೋಗ್ತಿರೋ ಕಾರಣದಿಂದ ಬೇರೆ ಮೆಟಲ್ ಕೂಡ ಹೋಗ್ತಾ ಇರುತ್ತೆ. ಕಾಪರು, ಸ್ಟೀಲು, ಈ ತರ ಬೇರೆ ಮೆಟಲ್ ಕೂಡ ಹೋಗ್ತಾ ಇರುತ್ತೆ. ಈ ತರ ಬೇರೆ ಮೆಟಲ್ಗಳು ಮೇಲೋದ್ರೆ ಏನಾಗುತ್ತೆ ಹೇಳಿ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಈಗ ನನಗೆ ಕಾರ್ನ ತಯಾರು ಮಾಡೋಕ್ಕೆ ಅಲ್ಯೂಮಿನಿಯಮ್ ಮತ್ತೆ ಸ್ಟೀಲ್ ಬೇಕಾಗಿದೆ. ಮುಂಚೆ ಈ ಸ್ಟೀಲ್ ಪ್ರೈಸ್ ಬಂದ್ಬಿಟ್ಟು 50 ರೂಪಾಯಿ kg ಇತ್ತು, ಈಗ 100 ರೂಪಾಯಿ kg ಆಗಿದೆ. ಅಂದ್ರೆ ಕಾರ್ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಅವಾಗ ವ್ಯಾಪಾರನೇ ಆಗಲ್ಲ, ಎಕನಾಮಿನೇ ಕೊಲ್ಯಾಪ್ಸ್ ಆಗುತ್ತೆ. ಇದರಿಂದ ಗೌರ್ಮೆಂಟ್ ಇಂಟರ್ಫಿಯರೆನ್ಸ್ ಮಾಡೇ ಮಾಡುತ್ತೆ. ಈ ತರ ಏನಾದ್ರು ಆದಾಗ ನಿಧಾನವಾಗಿ ಗೌರ್ಮೆಂಟ್ ಕೂಡ ಅರ್ಥ ಮಾಡ್ಕೊಂತ ಹೋಗುತ್ತೆ ಈ ಸಿಲ್ವರ್ ಪ್ರೈಸು ಮ್ಯಾನಿಪುಲೇಟ್ ಆಗ್ತಾ ಇದೆ, ಇದರಿಂದ ಯಾರ್ದೋ ಕೈವಾಡ ಇದೆ ಅಂತ. ಆಗ ಗೌರ್ಮೆಂಟ್ ಒಂದು ಡಿಸಿಷನ್ ತಗೊಳುತ್ತೆ. ಈ ಡಿಸಿಷನ್ ಇಂದ ಇಡೀ ಸ್ಟೋರಿನೇ ಉಲ್ಟಾ ಸೀದಾ ಆಗೋಗ್ಬಿಡುತ್ತೆ. ಇವ್ರೇನ್ ಕನಸ್ಕೊಂಡಿದ್ರಲ್ಲ ಅದೆಲ್ಲೇನು ಕೇವಲ 2 ವರ್ಷದಲ್ಲಿ ನುಚ್ಚು ನೂರಾಗ್ಬಿಡುತ್ತೆ. ಸಿಲ್ವರ್ ಪ್ರೈಸು $48 ಇಂದ ಸೀದಾ $4 ಬಂದ್ಬಿಡುತ್ತೆ. 90% ಕ್ರ್ಯಾಶ್ ಆಗುತ್ತೆ 2 ವರ್ಷದಲ್ಲಿ. ಇದನ್ನ ಅಬ್ಸರ್ವ್ ಮಾಡ್ತಿದ್ದಂತ ಗೌರ್ಮೆಂಟ್ 1980ರಲ್ಲಿ ಒಂದು ಡಿಸಿಷನ್ ಮಾಡುತ್ತೆ. ಏನಂದ್ರೆ ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ MCX ಅಂತ ಇದೆ, ಅಮೆರಿಕಾದಲ್ಲಿ ಅದು ಕಾಮೆಕ್ಸ್ ಅಂತ ಇದೆ, ಅಂದ್ರೆ ಕಮಾಡಿಟಿ ಎಕ್ಸ್ಚೇಂಜ್ ಅಂತ. ಇದ್ರ ಮುಖಾಂತರ ಗೌರ್ಮೆಂಟ್ ಒಂದು ರೂಲ್ಸ್ ತಗೊಂಬರುತ್ತೆ. ಈ ರೂಲ್ಸ್ ನೇಮ್ ಬಂದು
ಸಿಲ್ವರ್ ರೂಲ್ ನಂಬರ್ 7 ಅಂತ. ಈ ರೂಲ್ಸ್ನ ಪ್ರಕಾರ ಗೌರ್ಮೆಂಟ್ ಅನೌನ್ಸ್ ಮಾಡುತ್ತೆ, ಈಗ ನೆಕ್ಸ್ಟ್ ಯಾರನ್ನ ಸಿಲ್ವರ್ ಬೈ ಮಾಡ್ತಾರಂದ್ರೆ ಅವರು ಲಿವರೇಜ್ ತಗೊಂಡು ಬೈ ಮಾಡಂಗಿಲ್ಲ, ಅಂದ್ರೆ ಸಾಲ ತಗೊಂಡು ಬೈ ಮಾಡಂಗಿಲ್ಲ, ಇರೋ ಕ್ಯಾಶ್ ಇಂದಾನೆ ಬೈ ಮಾಡಬೇಕು ಅಂತ. ಇದು ಒಂದೇ ಒಂದು ರೀಸನ್ ಸಿಲ್ವರ್ ನೆಕ್ಸ್ಟ್ 90% ಕ್ರ್ಯಾಶ್ ಆಗಂಗ್ ಮಾಡುತ್ತೆ. ನೀವು ಅನ್ಕೊಬಹುದು ಈ ರೀಸನ್ ಇಂದ ಏನಾಗುತ್ತೆ, ಇವನಂತೂ ಸಾಲ ತಗೊಂಡು ಬೈ ಮಾಡಿದಾನ, ಅಲ್ಲಿ ಮುಗೀತು, ನೆಕ್ಸ್ಟ್ ಜನ ಸಾಲ ತಗೊಂಡು ಬೈ ಮಾಡಲ್ಲ, ಅಲ್ಲಿಂದ ಸಿಲ್ವರ್ ಪ್ರೈಸ್ ಯಾಕೆ ಕೆಳಗೆ ಬೀಳುತ್ತೆ ಅಂತ. ಯಾಕಂದ್ರೆ ಈ ತರ ಸಿಲ್ವರ್ ಮೇಲ್ ಹೋಗ್ತಿರೋದು ನೋಡಿ ಎಲ್ಲಾರು ಜನ ಇನ್ವೆಸ್ಟ್ ಮಾಡಿ ಆಲ್ರೆಡಿ ದುಡ್ಡನ್ನ ನಿಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕ್ಯಾಶ್ ಆಲ್ರೆಡಿ ನಿಲ್ಲಾಗ್ಬಿಟ್ಟಿದೆ. ಡೈಲಿ ಹೆಂಗ್ ಮೇಲ್ ಹೋಗಕ್ಕಾಗತ್ತೆ, ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡಿರ್ತೀರಾ, ಇನ್ನೊಂದು ಮೇಲ್ ಹೋಗ್ಬೇಕಂದ್ರೆ ಯಾರನ್ನೊಬ್ರು ಇನ್ವೆಸ್ಟ್ ಮಾಡ್ಬೇಕಾ, ಡೈಲಿ ಹೆಂಗ್ ಮೇಲ್ ಹೋಗಕ್ಕಾಗತ್ತೆ. ಡೈಲಿ ಮೇಲ್ ಹೋಗ್ತಾ ಇದೆ ಅಂದ್ರೆ ಹೊಸ ದುಡ್ಡು ಇನ್ಫ್ಲೋ ಆಗ್ತಾನೆ ಇರಬೇಕು. ಹರ್ಷದ್ ಮೆಹ್ತಾ ಮಾಡಿದಾಗ್ಲೂ ಇದೇ ತರ ಆಗಿದ್ದು. ಹರ್ಷದ್ ಮೆಹ್ತಾ ಮಾರ್ಕೆಟ್ನ ಮೇಲಿಡಕ್ಕೆ ಡೈಲಿ ಅಲ್ಲಿಂದ ಇಲ್ಲಿಂದ ದುಡ್ಡು ತಗೊಂಬಂದು ಬೇರೆ ಕಡೆ ಸಾಲ ಮಾಡಿ ತಗೊಂಬಂದು ಬ್ಯಾಂಕ್ ದುಡ್ಡೆಲ್ಲ ಯೂಸ್ ಮಾಡ್ಕೊಂಡ. ಯಾವಾಗ ಇವನ್ ದುಡ್ಡು ಸ್ಟಕ್ ಆಗೋಗ್ಬಿಡ್ತು ಅವಾಗ ಮಾರ್ಕೆಟ್ ಕೊಲಾಪ್ಸ್ ಆಯ್ತು. ಅಂದ್ರೆ ಬೇರೆಯವರು ಸೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೆಲ್ಲರ್ಸ್ ಇದ್ದೇ ಇರ್ತಾರೆ ಮಾರ್ಕೆಟಲ್ಲಿ, ಬೈಯರ್ಸ್ ಯಾವಾಗ ನಿಂತ್ಕೊಂತಾರೆ ಅವಾಗ ಸೆಲ್ಲರ್ಸೇ ಜಾಸ್ತಿ ಆಗ್ತಾರೆ. ಸಪ್ಲೈ ಡಿಮ್ಯಾಂಡ್ ಹಂಗೆ ಇಲ್ವಾ, ಸಪ್ಲೈ ಯಾವಾಗಲೂ ಇದ್ದೇ ಇರುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದ ತಕ್ಷಣ ಪ್ರೈಸ್ ಮೇಲೆ ಹೋಗುತ್ತೆ, ಡಿಮ್ಯಾಂಡ್ ಕಮ್ಮಿ ಆದ ತಕ್ಷಣ ಪ್ರೈಸ್ ಕೆಳಗೆ ಬರುತ್ತೆ. ಈಗ ಗೌರ್ಮೆಂಟ್ ಬಂದು ಈ ರೂಲ್ಸ್ ತಂದಿದ್ರಿಂದ ಡಿಮ್ಯಾಂಡ್ ಸಡನ್ಲಿ ಕೊಲ್ಯಾಪ್ಸ್ ಆಗೋಯ್ತು. ಯಾಕಂದರೆ ಹೊಸಬ್ರು ಬಂದು ದುಡ್ಡೇ ಆಗ್ತಾ ಇಲ್ಲ. ಆಗೇನಾಯಿತು, ಸಿಲ್ವರ್ ಪ್ರೈಸು ಕೆಳಗೆ ಬೀಳಕ್ಕೆ ಸ್ಟಾರ್ಟ್ ಆಯಿತು. ನಿಧಾನಕ್ಕೆ $48 $2, $3, $4 ಅಂತ ನಿಧಾನಕ್ಕೆ 40ವರೆಗೂ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಗ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ, ಮಾರ್ಜಿನ್ ಕಾಲು ಬ್ಯಾಂಕ್ಗಳು ಈ ಹಂಟ್ ಬ್ರದರ್ಸ್ಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಯಾಕಂದರೆ ಇವ್ರು ಸಾಲ ಮಾಡಿ ಇನ್ವೆಸ್ಟ್ ಮಾಡಿರ್ತಾರಲ್ಲ, ಈಗ ಏನಾದರೂ ಸಿಲ್ವರ್ ಪ್ರೈಸ್ ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆದರೆ ಬ್ಯಾಂಕ್ ಕೊಟ್ಟಿರೋ ದುಡ್ಡು ಕೂಡ ಮೈನಸ್ ಆಗ್ತಾ ಹೋಗುತ್ತೆ. ಅವಾಗ ಬ್ಯಾಂಕ್ ಏನು ಮಾಡುತ್ತೆ, ಫೋರ್ಸ್ಫುಲಿ ಮಾರ್ಕೆಟಿಂದ ಅದನ್ನು ಸೆಲ್ ಮಾಡುತ್ತೆ, ಅಥವಾ ಇವ್ರಿಗೆ ಸೆಲ್ ಮಾಡೋಕ್ಕೆ ಪ್ರೆಷರ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಇವ್ರು ಬ್ಯಾಂಕ್ ಲೋನ್ ತೀರ್ಸೋಕ್ಕೋಸ್ಕರ ಅದನ್ನು ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. 65 to 70% ಆಫ್ ದಿ ಸಿಲ್ವರ್ ಇವ್ರ ಕೈಯಲ್ಲೇ ಇದೆ ಅಂದರೆ ಇವ್ರು ಸೆಲ್ ಮಾಡಿದ್ರೆ ಏನಾಗುತ್ತೆ ಸುಮ್ಮನೆ ಇಮ್ಯಾಜಿನ್ ಮಾಡಿ, ಏನಾಗುತ್ತೆ. ಫ್ರೀ ಫಾಲ್ ಅಲ್ಲ, ಮಾರ್ಕೆಟ್ ಕೆಳಗೆ ಬೀಳ್ತಿರ್ಬೇಕಾದ್ರೆ ಯಾವನ್ನ ದುಡ್ಡು ಹಾಕಕ್ಕೆ ಇಷ್ಟಪಡ್ತಾನೆ, ಮನುಷ್ಯರು ಮೈಂಡ್ ಸೆಟ್ ಹಂಗೆ ಅಲ್ವಾ. ಅವಾಗ ಏನಾಗುತ್ತೆ, ಎಲ್ಲರೂ ಇರೋದನ್ನ ಸೆಲ್ ಮಾಡ್ತಾ ಸ್ಟಾರ್ಟ್ ಮಾಡ್ತಾರೆ. ಇವ್ನು ಸೆಲ್ ಮಾಡಿದ್ರೆ ಇನ್ನೊಬ್ರು ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಒಂದಕ್ಕೊಂದು ಜಾಯಿಂಟಿ ಆಗಿ ಮಾರ್ಕೆಟ್ ಕೆಳಗೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿಲ್ವರು $48 ಇಂದ ಸೀದಾ $4 ಬರುತ್ತೆ. ಮುಂದೆ ಹೋಗಿ ಈ ಹಂಟ್ ಬ್ರದರ್ಸು ಈ ಕ್ರ್ಯಾಶಿಂದ ಬ್ಯಾಂಕ್ ಕ್ರಪ್ಟ್ ಆಗಿಬಿಡ್ತಾರೆ, ಬೀದಿಗೆ ಬಂದುಬಿಡ್ತಾರೆ. ಇವರು ಸಿಲ್ವರ್ ಮಾರ್ಕೆಟ್ನ ಕೂಡ ಕ್ರ್ಯಾಶ್ ಮಾಡಲ್ಲ, ಗೋಲ್ಡ್ ಮಾರ್ಕೆಟ್ನೂ ಕೂಡ ಕ್ರ್ಯಾಶ್ ಮಾಡ್ತಾರೆ. ಗೋಲ್ಡು ಕೂಡ ಆ ಟೈಮಲ್ಲಿ 40% ಬಿದ್ದೋಗುತ್ತೆ. ಒಂದು ಸಲ ಅದು ಏನು ಹೇಳಿ, ಎಲ್ಲನೂ ಮೇಲೆ ಹೋಗ್ತಿರ್ಬೇಕಾದ್ರೆ ನಾನು ಅಂತ ಮೇಲೆ ಹೋಗ್ತವೆ, ಕೆಳಗೆ ಬಿಡ್ಬೇಕಾದ್ರೆ ನಾನು ಅಂತ ಕೆಳಗೆ ಬೀಳ್ತವೆ. ಸೆಂಟಿಮೆಂಟ್ ಒಂದು ಸಲ ನೆಗೆಟಿವ್ ಆಯ್ತಂದರೆ ಎಂಟೈರ್ ಮಾರ್ಕೆಟ್ದು ಸೆಂಟಿಮೆಂಟೇ ಚೇಂಜ್ ಆಗೋಗ್ಬಿಡುತ್ತೆ. ಅದಕ್ಕೆ ನಿಫ್ಟಿ ಬಿದ್ದರೆ ಎಲ್ಲ ಸ್ಟಾಕು ಬೀಳ್ತವೆ, ನಿಫ್ಟಿ ಮೇಲೆ ಹೋದ್ರೆ ಎಲ್ಲ ಸ್ಟಾಕು ಮೇಲೆ ಹೋಗ್ತವೆ. ಇದು ಆಲ್ ಬಿಕಾಸ್ ಆಫ್ ಸೆಂಟಿಮೆಂಟ್. ಈ ಎಂಟೈರ್ ಇನ್ಸಿಡೆನ್ಸು ಸ್ಟಾರ್ಟ್ ಆಗಿದ್ದು ಥರ್ಸ್ಡೇ ದಿವಸ, ಅದಕ್ಕೆ ಅದನ್ನ ಸಿಲ್ವರ್ ಬ್ಲ್ಯಾಕ್ ಥರ್ಸ್ಡೇ ಅಂತ ಕರೀತಾರೆ. ನೀವು ಸಿಲ್ವರ್ ಪ್ರೈಸು $ಅಲ್ಲಿ ನೋಡಿದ್ರೆ ಅವತ್ತಿಂದ ಇವತ್ತವರೆಗೂ ಸಿಲ್ವರ್ ಮೇಲೆ ಹೋಗಿಲ್ಲ. ಅವತ್ತು $46 ಇತ್ತು, ಇವತ್ತು $46 ಇದೆ. ಅಂದರೆ ಕಳೆದ 45 ವರ್ಷದಲ್ಲಿ ಸಿಲ್ವರು 0% ರಿಟರ್ನ್ ಕೊಟ್ಟಿದೆ. ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಹೇಳಿ, ಈ ಯುಫೋರಿಯಾ, ಈ ಎಕ್ಸೈಟ್ಮೆಂಟು ಪದೇ ಎಲ್ಲ ಕಾಲದಲ್ಲೂ ಬರುತ್ತೆ. ನಾಳೆ ಹಿಂಗಾಗದೇ ಇಲ್ಲ ಅಂತ ಥಿಂಕ್ ಮಾಡೋದು ರಾಂಗ್. ಏನಾದರೂ ನಾವು ದುಡ್ಡು ಮಾಡಬೇಕು ಅಂದರೆ ವೆಯ್ಟ್ ಮಾಡಬೇಕು, ಪೇಷನ್ಸಿಂದ ಕಾಯಬೇಕು. ನಾವು ಹೆಂಗೆ ಅಂದರೆ ಸಿಲ್ವರ್ ಮೇಲೆ ಹೋಗ್ತಿದ್ರೆ ಸಿಲ್ವರ್ ಹಿಂದೆ ಹೋಗ್ತೀವಿ, ಗೋಲ್ಡ್ ಮೇಲೆ ಹೋಗ್ತಿದ್ರೆ ಗೋಲ್ಡ್ ಹಿಂದೆ ಹೋಗ್ತೀವಿ, ನಾಳೆ ಸ್ಟಾಕ್ ಮಾರ್ಕೆಟ್ ಮೇಲೆ ಇದ್ದರೆ ಸ್ಟಾಕ್ ಮಾರ್ಕೆಟ್ ಹೋಗ್ತೀವಿ. ನಮಗೆ ಏನು ಮಾಡಬೇಕಂತಲೇ ಗೊತ್ತಿಲ್ಲ. ಇದುವರೆಗೂ ಸ್ಕ್ಯಾಮ್ಸ್ ಆಗಿದಾವಲ್ಲ, ಹೈಯೆಸ್ಟ್ ಸ್ಕ್ಯಾಮ್ಸ್ ಆಗಿದಾವಲ್ಲ, ದುಡ್ಡಿನ ಸ್ಕ್ಯಾಮು, ಅದು ಯಾರಿಂದ ಅಂದರೆ ಜನಗಳಿದ್ದಾನೆ. ಜನಗಳು ಏನು ಮಾಡ್ತಾರೆ, ಎಲ್ಲಿ ಜಾಸ್ತಿ ರಿಟರ್ನ್ ಬರುತ್ತೆ ಅಂತ ತಗೋಗಿ ದುಡ್ಡು ಹಾಕ್ತಾರೆ. ಈಗ ಯಾವುದೋ ಒಂದು IMA ಸ್ಕ್ಯಾಮ್ ಇರ್ಬೋದು, ಯಾವ್ದಾದ್ರು ಸ್ಕ್ಯಾಮ್ ತೆಗೆದು ನೋಡಿ, ಯಾಕೆ ಅಲ್ಲೋಗಿ ದುಡ್ಡು ಹಾಕಿದ್ದೀರಾ ಅಂತ ಕೇಳಿದ್ರೆ ಅವರು ಎಲ್ಲರಿಗಿನ ಜಾಸ್ತಿ ರಿಟರ್ನ್ ಕೊಡ್ತೀವಿ ಅಂತ ಹೇಳಿದ್ರು, ಅದಕ್ಕೆ ತಗೊಂಡೋಗಿ ದುಡ್ಡು ಹಾಕಿದ್ವಿ ಅಂತ ಹೇಳ್ತಾರೆ. ಅಂದರೆ ಜನಗಳು ರಿಟರ್ನ್ ಹಿಂದೆ ಓಡ್ತಿರ್ತಾರೆ, ಎಲ್ಲೂ ದುಡ್ಡು ಮಾಡಲ್ಲ. ಒಂದು ದಿವಸ ಗೋಲ್ಡು, ಒಂದು ದಿವಸ ಸಿಲ್ವರು, ಒಂದು ದಿವಸ ಸ್ಟಾಕ್ ಮಾರ್ಕೆಟ್ ಅಂತ. ಅವ್ರಿಗೆ ರಿಯಾಲಿಟಿ ಏನು ಅನ್ನೋದೇ ಗೊತ್ತಿಲ್ಲ. ಇವೆಲ್ಲ ಸ್ಟೋರಿಗಳು ನಮಗೆ ಏನು ಹೇಳ್ತೇವೆ ಅಂದರೆ, ಬಿ ಪೇಷಂಟ್, ನೀವೇನು ಮಾಡ್ತಿದ್ದೀರಾ ಅನ್ನೋದು ಗೊತ್ತಿಟ್ಕೊಂಡು ಮಾಡಿ, ಇಲ್ಲ ಅಂದರೆ ಇದೇ ರೀತಿ ಇವತ್ತಲ್ಲ ನಾಳೆ ದುಡ್ಡು ಕಳ್ಕೊತೀರಾ ಅಂತ. ಸಿಲ್ವರು 1980ರಲ್ಲೂ ಹೈ ಆಗಿತ್ತು, ಅದೇ ರೀತಿ 2013-14ರಲ್ಲೂ ಹೈ ಆಗಿತ್ತು, ಮತ್ತೆ $50 ಹೋಗಿತ್ತು, ಮತ್ತು ಇವಾಗ $50 ಹೋಗಿದೆ. ಅಂದರೆ ಸಿಲ್ವರ್ದು ಲಾಸ್ಟ್ 50 ವರ್ಷದ ಚಾರ್ಟ್ ನೋಡಿದ್ರೆ ಅದು W ಥರ ಇರುತ್ತೆ. ರೀಸೆಂಟ್ಲಿ ನಾನು ಟ್ವಿಟ್ಟರಲ್ಲಿ ಬೇರೆ ಕಡೆ ಏನು ನೋಡಿದ್ರು ಕೂಡ ಸಿಲ್ವರ್ ಅಂತಲೇ ಮಾತಾಡೋರು. ಜನಗಳು ಕ್ಯೂ ನಿಂತ್ಕೊಂಡಿದ್ದಾರೆ ಅಂಗಡಿಗಳು ಮುಂದೆ ಸಿಲ್ವರ್ ಬೈ ಮಾಡೋಕ್ಕೆ. ಯಾಕೆ ಸಿಲ್ವರ್ ಇವಾಗಲೇ ಬೇಕಿತ್ತಾ? ಇಷ್ಟು ದಿವಸ ಏನು ಮಾಡ್ತಾಯಿದ್ರು? ಎಲ್ಲ ಮೇಲೋದ್ಮೇಲೆ ಯಾಕೆ ಅದರಿಂದ ಓಡ್ತಾರೆ? ಎಲ್ಲರೂ ಅಷ್ಟೇ, ಯಾವಾಗ ಅದು ಮೇಲೋಗುತ್ತೆ ಅದರಿಂದ ಓಡ್ತಾರೆ. ಅದು ಕೆಳಗಿದ್ದಾಗ ಯಾರಿಗೂ ಬೇಕಾಗಲ್ಲ. ಈವನ್ ಸ್ಟಾಕ್ ಮಾರ್ಕೆಟಲ್ಲೂ ಅಷ್ಟೇ. ನಾನು 12-13 ವರ್ಷದಿಂದ ಸ್ಟಾಕ್ ಮಾರ್ಕೆಟಲ್ಲಿ ಇದ್ದೀನಿ, ನಾನು ನೋಡ್ತಾನೇ ಇರ್ತೀನಿ. ಸ್ಟಾಕ್ ಮಾರ್ಕೆಟ್ ಪೀಕ್ ಹೋದಾಗಲೇ ತುಂಬ ಜನ ಬರ್ತಾರೆ, ಸ್ಟಾಕ್ ಮಾರ್ಕೆಟ್ ಪೀಕ್ ಹೋದಾಗಲೇ ತುಂಬ ಜನ ಇನ್ವೆಸ್ಟ್ ಮಾಡೋಕ್ಕೆ ಬರ್ತಾರೆ. ಸ್ಟಾಕ್ ಮಾರ್ಕೆಟ್ ಕೆಳಗಿರ್ಬೇಕಾದ್ರೆ ಯಾರೂ ಬರಲ್ಲ. ಆ್ಯಕ್ಚುಲಿ ಜಗತ್ತಿನ ಶ್ರೇಷ್ಠ ಇನ್ವೆಸ್ಟರ್ ವಾರನ್ ಬಫೆಟ್ ಏನು ಹೇಳ್ತಾರೆ ಹೇಳಿ, ವೆನ್ ಅದರ್ಸ್ ಆರ್ ಗ್ರೀಡಿ ಯು ಹ್ಯಾವ್ ಟು ಬಿ ಫಿಯರ್ಫುಲ್. ಅಂದರೆ ಜಗತ್ತು ತುಂಬ ಅತಿ ಆಸೆಯಿಂದ ಅದರಿಂದ ಓಡ್ತಿದೆ ಅಂದರೆ ಅವಾಗ ನೀನು ಹುಷಾರಾಗಿರು. ವೆನ್ ಅದರ್ಸ್ ಆರ್ ಫಿಯರ್ಫುಲ್ ಯು ಹ್ಯಾವ್ ಟು ಬಿ ಗ್ರೀಡಿ. ಅಂದರೆ ಜಗತ್ತು ತುಂಬ ಅದ್ರ ಬಗ್ಗೆ ಎದುರ್ಕಂತಿದೆ ಅಂದರೆ ನೀನು ಅತಿ ಆಸೆ ಪಡೋದ್ರಿಂದ ಅಂತ.
ಯಾಕಂದರೆ ಅವಾಗಲೇ ದುಡ್ಡು ಮಾಡೋಕ್ಕಾಗತ್ತೆ. 99% ಜನ ಯಾವುದರಿಂದ ಹೋಗ್ತಾರೋ ಅದರಿಂದ ಹೋಗಬಾರ್ದು, 99% ಜನ ಯಾವುದರಿಂದ ಹೋಗಲ್ವೋ ಅದರಿಂದ ಹೋಗಬೇಕು. ಈಗ ಸ್ಟಾಕ್ ಮಾರ್ಕೆಟ್ ಕೆಳಗಿದೆ, ಒಂದು ವರ್ಷದಿಂದ ರಿಟರ್ನ್ ಕೊಟ್ಟಿಲ್ಲ, ಇವಾಗ ಎಷ್ಟೋ ಜನಕ್ಕೆ ಇದು ಇಷ್ಟ ಆಗಲ್ಲ. ಇನ್ನೊಂದು ವರ್ಷ ಬೇಡ, 1.5 ವರ್ಷ 2 ವರ್ಷ ಬಿಟ್ಬಿಟ್ಟು ಎಲ್ಲರೂ ಇಲ್ಲೇ ಇರ್ತಾರೆ ಮೇಲೋದ್ಮೇಲೆ. ಇದು ಸಿಕ್ಲಿಕಲ್, ನಡೀತಾನೆ ಇರುತ್ತೆ, ನಡ್ಕೊಂಡು ಹೋಗ್ತಾನೆ ಇರುತ್ತೆ. ನಾವು ಅರ್ಥ ಮಾಡ್ಕೊಬೇಕು ಈ ಥರ ಸ್ಟೋರಿಗಳಿಂದ. ನಿಮಗೂ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಏನಾದರೂ ಹೆಲ್ಪ್ ಬೇಕಾಗಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮ್ ಥ್ರೂ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ, ನಾವು ಯಾವುದೇ ರೀತಿ ಚಾರ್ಜ್ ಮಾಡಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.